ಗೌರಿಬಿದನೂರು ತಾಲೂಕಿನ ದೊಡ್ಡ ಕುರುಗೋಡು ಪಂಚಾಯಿತಿಯ ಎಚ್ ನಾಗಸಂದ್ರ ಗ್ರಾಮದ ನಿವಾಸಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ಆರ್ ನರಸಿಂಹಯ್ಯ ಕೆಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಹಣ ಪಡೆದುಕೊಂಡಿದ್ದರು. ಪ್ರತಿ ವಾರ ಕಂತುಗಳ ರೂಪದಲ್ಲಿ ಹಣ ಕಟ್ಟುತ್ತಿದ್ದರು. ಹಣ ತಡವಾದರೆ ಮನೆ ಬಾಗಿಲಿಗೆ ಬಂದು ಫೈನಾನ್ಸ್ನವರು ಕೂರುತ್ತಿದ್ರು ಎಂದು ಪತ್ನಿ ಪ್ರಭಾವತಿ ಮಾಹಿತಿ ನೀಡಿದ್ದಾರೆ. ఏం లేదు సార్ మరి వాళ్ళు ఇదే ఆటకు ఇడుగురికి వస్తామని ఇడుగురికి పోయి వస్తానంటే సరేలే అని మేము ఊరికి ఇంటి పేరు రాకున్న దానికి మేము ఇటుకి ఇడుగురికి పోదామని నా పిల్లాడిని స్కూల్కి పోయే పిల్లాడు వచ్చారు. మేము ఆయనకి ఎవరికి అడుగుతుంది అన్న మా యజమాని వచ్చిన అంటే లేదమ్మా చేను తక్కువ చూడి మేము పారేసి ఏమిటికి ಏನಕ್ಕೆ ಮಾಡ್ಕೊಂಡಿರೋದು ಈ ಥರ ಚೀಟಿ ಜೋರ್ಗೆ చెప్పు. ಎಲ್ಲಿ ಇದು ಮಾಡಿದ್ರ ಸಾಲ ಮಾಡಿದ್ರಾ? ಹ್ಞೂ ಸರ್. ಎಲ್ಲಿ ಯಾವ ಇದ್ರಲ್ಲಿ ಮಾಡಿದ್ರು? ಸಂಸ್ಥ ಚೇತನ್ LNT ಎಷ್ಟೆಷ್ಟು ಮಾಡಿದ್ರು ಅಂತ ಸಹ 50,000 ಒಟ್ಟಾರೆಯಾಗಿ ಎಷ್ಟು ಸಾಲ ಇದೆ ಏನು ಅಂತ ಟೋಟಲ್ಗೆ ಅಂತ ನಮ್ಮ ಅನ್ಲಿಟ್ಲಾಗೂ ಸೇರಿ ಒಂದೂವರೆ ಲಕ್ಷ. ನಿಮ್ಮ ಹೆಸರು? ನಾವು ಚೇತನ್ಲನೇ 50 ಚೈತನ್ಲ 50 ಎಲ್ಲೆಂಟಿಲ್ಲ 50 ಅಟ್ಕೆ 3 ಲಕ್ಷ ಅದೆಲ್ಲ ಕಟ್ತಾ ಇರೋ ಚೀಟಿ ಇದೆಯಾ ನಿಮ್ಮ ಹತ್ರ? ಮನೆ ಹತ್ರ ಬರ್ತಾ ಇದ್ರಲ್ಲ ಅವರು ಏನು ಹೇಳ್ತಾ ಇದ್ರು ಫೈನಾನ್ಸ್ ಅವರು ಏನು ಅಂತ? ಕಟ್ರಿ ಅಂತ ಕಟ್ಟಲ್ಲ ದುಡ್ಡಿಲ್ಲ ಅಂತಂತ್ರ ಏನಾದ್ರು ಹೇಳ್ತಾ ಇದ್ರ ಏನು? సార్ సాయంకాలం సాయంకాలం కడతాం సార్ అంటే సార్ లేదమ్మ ಇವತ್ತ ಕಟ್ಟಬೇಕಾನೆ ಸಾಯಂಕಾಲ ಕಟ್ತೀನಿ ಅಂತಾನೆ. ಇನ್ನು ಎನ್ಆರ್ ನರಸಿಂಹಯ್ಯ ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದು ಫೈನಾನ್ಸ್ನವರ ಕಿರುಕುಳಕ್ಕೆ ಆಟೋ ಸಹ 2-3 ಬಾರಿ ಒತ್ತೆ ಇಟ್ಟು ಹಣ ಕಟ್ಟಿದ್ದಾರೆ ಎಂದು ಕೇಳಿಬಂದಿದೆ. ಸೋಮವಾರ LNT ಮತ್ತು ನವಚೈತನ್ಯ ಫೈನಾನ್ಸ್ಗಳಿಗೆ ಹಣ ಕಟ್ಟಲು ಹಣ ಇಲ್ಲದ ಕಾರಣ ಮನೆಯಲ್ಲಿ ಸಾಲ ಪಡೆದುಕೊಂಡು ಬರುತ್ತೇನೆ ಎಂದು ತಿಳಿಸಿ ಬೆಳಗಿನ ಜಾವ 6 ಗಂಟೆಗೆ ಮನೆಯಿಂದ ಹೊರಬಂದಿದ್ದು ಮತ್ತೆ ಮನೆಗೆ ಹಿಂತಿರುಗಿಲ್ಲ ಎಂದು ಪತ್ನಿ ತಿಳಿಸಿದ್ದಾರೆ. ಎಷ್ಟೊತ್ತಾದರೂ ಬರದ ಪತಿಯನ್ನ ಊರೆಲ್ಲ ಹುಡುಕಿ ನಾಗಸಂದ್ರದಿಂದ ಇಡುಗೂರು ಕಡೆ ಹೋಗುವ ರಸ್ತೆಯಲ್ಲಿ ಹುಡುಕುತ್ತಾ ಹೊಲದ ಕಡೆ ಬಂದ ಪತ್ನಿ ಪ್ರಭಾವತಿ ಕಣ್ಣಿಗೆ ಗಂಡ ಮರಕ್ಕೆ ಸಾವಿನ ಕುಣಿಕೆಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ. ಇನ್ನು ಇವರು ಸುಮಾರು 3 ಲಕ್ಷ ರೂಪಾಯಿಯನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸಾಲ ಪಡೆದುಕೊಂಡಿದ್ದು ತಿಂಗಳಿಗೆ 15,000 ರೂಪಾಯಿಗಳನ್ನ ಕಂತುಗಳನ್ನ ಕಟ್ಟುತ್ತಿದ್ರಂತೆ. ಹಗಲು ರಾತ್ರಿ ಎನ್ನದೆ ಫೈನಾನ್ಸ್ನವರು ಮನೆ ಬಳಿ ಬಂದು ಹಣ ಕಟ್ಟಲೇಬೇಕು ಎಂದು ಪೀಡಿಸುತ್ತಿದ್ರು ಎಂದು ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಎನ್ಆರ್ ನರಸಿಂಹಯ್ಯ ಅನ್ನೋರು ನಮ್ಮ ಅಣ್ಣನೇ. ಅವರು ಈ ಮೈಕ್ರೋ ಫೈನಾನ್ಸ್ ಸಾಲದಿಂದ ಅವರು ಕಂತು ಕಟ್ಟದೆ ಆಗೋದಕ್ಕೆ ಕಂತು ಕಟ್ಟೋದಕ್ಕೆ ಆಗದೆ ಅವರು ಈ ಥರ ಬಂದು ಬೆಳಿಗ್ಗೆನೆ ನೇಣು ಹಾಕ್ಕೊಂಡು ತೀರೋಗಿದ್ದಾರೆ. ಫೈನಾನ್ಸ್ ಅವ್ರು ಫೋನ್ ಮಾಡಿದ್ರಾ ಅವ್ರಿಗೆ? ಇವತ್ತು ಚೀಟಿ ಇತ್ತು, 10,000 ಕಟ್ಟಬೇಕಾಗಿತ್ತಂತೆ. ಅವ್ರ ಕೈಯಲ್ಲಿ ಇಲ್ಲದೆ ಇರೋದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ. ಎಲ್ಲಿ ಯಾವ್ಯಾವ ಫೈನಾನ್ಸ್ ಅಲ್ಲಿ ಏನಾದ್ರು ತಗೊಂಡಿದ್ದಾರಾ? ಅದೇ LNT ಮತ್ತು ನವಚೇತನ ಒಂದು ಸಂಸ್ಥೆ ಅನ್ನೋ ಸಂಸ್ಥೆ, ಇನ್ನು ಆಶೀರ್ವಾದ, ಈ ಮೈಕ್ರೋ ಫೈನಾನ್ಸ್ಗಳೆಲ್ಲ ಅವರು ಧರ್ಮಸ್ಥಳ ಈ ಚೀಟಿಗಳೆಲ್ಲ ಅವರು ತಗೊಂಡು ಈ ಥರ ಮಾಡ್ಕೊಂಡಿದ್ದಾರೆ. ಎಷ್ಟವರೆಗೂ ಮಾಡಿದ್ರು ಅವರು? ಸುಮಾರು ಒಂದು 3 ಲಕ್ಷವರೆಗೂ ಇದೆ. ಕಟ್ಕೊಂಡು ಹೋಗ್ತಾ ಇದ್ರು, ಆದರೆ ಈಗ ಜಾಸ್ತಿ ಡಿಮ್ಯಾಂಡ್ ಆಗಿರೋದಕ್ಕೆ ಅವರು ಈ ಥರ ಮಾಡಿದರು. ಘಟನೆ ತಿಳಿದು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆಯ PSI ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.